ಸ್ನೇಹಿತರೆ, ನೀವು ಯಾವುದಾದರೂ ಒಂದು ಬ್ಯಾಂಕಿನಲ್ಲಿ ಚಿನ್ನವನ್ನು ಅಡವಿಟ್ಟು ಸಾಲವನ್ನು ಪಡೆದುಕೊಂಡಿದ್ರೆ ಇನ್ನು ಮುಂದೆ ನೀವು ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಸ್ನೇಹಿತರೆ, ಗೋಲ್ಡ್ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಈಗ ದೇಶಾದ್ಯಂತ ಹೊಸ ನಿಯಮವನ್ನ ಜಾರಿಗೆ ತಂದಿದ್ದು, ಈ ಮೂಲಕ ಗೋಲ್ಡ್ ಲೋನ್ಗಳನ್ನು ಮಾಡಿದವರಿಗೆ ಬಿಗ್ ಶಾಕ್ ಕೊಟ್ಟಿದೆ ಅಂತ ಹೇಳಬಹುದು. ಇನ್ನು ಮುಂದೆ ಗೋಲ್ಡ್ ಲೋನ್ಗಳನ್ನು ಮಾಡಿದವರು ಈ ಸಣ್ಣ ತಪ್ಪನ್ನ ಮಾಡಿದ್ರೆ ಅವರು ತಾವು ಅಡವಿಟ್ಟ ಚಿನ್ನವನ್ನ ಕಳೆದುಕೊಳ್ಳಬೇಕಾಗುತ್ತೆ. ಹಾಗಾದ್ರೆ ಗೋಲ್ಡ್ ಲೋನ್ಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸ ನಿಯಮ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಗೂ ಈ ಮಾಹಿತಿಯನ್ನ ಗೋಲ್ಡ್ ಲೋನ್ ಮಾಡಿರುವ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಕೆಲವು ತುರ್ತು ಸಂದರ್ಭದಲ್ಲಿ ಚಿನ್ನವನ್ನ ಅಡವಿಟ್ಟು ಜನರು ಸಾಲವನ್ನ ಮಾಡುತ್ತಾರೆ. ಆದರೆ ಆ ಸಾಲವನ್ನ ಮರುಪಾವತಿ ಮಾಡುವ ಸಮಯದಲ್ಲಿ ಮಾಡುವ ಕೆಲವು ತಪ್ಪುಗಳು ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸುತ್ತೆ. ಕೇಂದ್ರ ಸರ್ಕಾರದ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಸಾಲವನ್ನ ಮರುಪಾವತಿ ಮಾಡುವ ಸಮಯದಲ್ಲಿ ಈ ಸಣ್ಣ ತಪ್ಪನ್ನ ಮಾಡಿದ್ರೆ ನೀವು ಅಡವಿಟ್ಟ ಚಿನ್ನವನ್ನ ಕಳೆದುಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಬ್ಯಾಂಕಿಂಗ್ ನಿಯಮದ ಪ್ರಕಾರ ಗೋಲ್ಡ್ ಲೋನ್ಗಳ ಮರುಪಾವತಿಗೆ 3 ವಿಧಾನಗಳಿವೆ. ಮೊದಲನೆಯ ವಿಧಾನ ಇಎಂಐ ಮೂಲಕ ಸಾಲವನ್ನ ಮರುಪಾವತಿ ಮಾಡುವುದು. ಎರಡನೆಯ ವಿಧಾನ ಬುಲೆಟ್ ಪೇಮೆಂಟ್ ಆಗಿದೆ, ಅಂದರೆ ಒಂದೇ ಬಾರಿಗೆ ಅಷ್ಟು ಸಾಲವನ್ನ ಮರುಪಾವತಿ ಮಾಡುವುದು. ಇನ್ನು ಮೂರನೇದಾಗಿ ಓವರ್ ಡ್ರಾಫ್ಟ್ ಸೌಲಭ್ಯ. ಚಿನ್ನವನ್ನ ಅಡವಿಟ್ಟು ಸಾಲವನ್ನ ಮಾಡುವವರು ಈ 3 ವಿಧಾನದಲ್ಲಿ ಒಂದು ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳಬಹುದು. ಚಿನ್ನದ ಸಾಲದ ಮರುಪಾವತಿಗೆ ಸಂಬಂಧಪಟ್ಟಂತೆ ನೀವು ಆಯ್ಕೆಯನ್ನು ತಪ್ಪಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಇನ್ನು ಗೋಲ್ಡ್ ಲೋನ್ ಮಾಡುವ ಸಮಯದಲ್ಲಿ ನೀವು ಇಎಂಐ ವಿಧಾನವನ್ನ ಆಯ್ಕೆ ಮಾಡಿಕೊಂಡರೆ ಮಾಸಿಕವಾಗಿ ನೀವು ಇಎಂಐ ಕಂತುಗಳನ್ನ ಪಾವತಿ ಮಾಡಬೇಕಾಗುತ್ತೆ. ಒಂದು ವೇಳೆ ಮಾಸಿಕ ಇಎಂಐ ಪಾವತಿ ಮಾಡದೇ ಇದ್ದರೆ ನಿಮ್ಮ ಸಿಬಿಲ್ ಸ್ಕೋರ್ ಕಡಿಮೆಯಾಗುತ್ತೆ. ಅದೇ ರೀತಿಯಲ್ಲಿ ನೀವು ಹೆಚ್ಚಿನ ಬಡ್ಡಿಯನ್ನ ಪಾವತಿ ಮಾಡಬೇಕಾಗುತ್ತೆ. ಇನ್ನು ಬುಲೆಟ್ ಪೇಮೆಂಟ್ ವಿಧಾನವನ್ನ ಆಯ್ಕೆ ಮಾಡಿಕೊಂಡರೆ ನೀವು ಸಾಲವನ್ನ ಒಂದೇ ಬಾರಿಗೆ ಅಸಲು ಮತ್ತು ಬಡ್ಡಿ ಸಮೇತ ತೀರಿಸಬೇಕಾಗುತ್ತೆ. ಸಾಲವನ್ನ ತೀರಿಸಲು ನಿಮಗೆ 45 ದಿನಗಳ ಗಡುವನ್ನ ನೀಡಲಾಗುತ್ತೆ. ಅವಧಿ ಮುಗಿದ 45 ದಿನಗಳ ಒಳಗಾಗಿ ನೀವು ಸಾಲವನ್ನ ತೀರಿಸದೇ ಇದ್ದರೆ ನಿಮ್ಮ ಚಿನ್ನವನ್ನ ಅಡವಿಡಲಾಗುತ್ತೆ. ಅಂದರೆ 45 ದಿನಗಳ ಒಳಗಾಗಿ ನೀವು ಸಾಲವನ್ನ ತೀರಿಸದೇ ಇದ್ದರೆ ಬ್ಯಾಂಕುಗಳು ನಿಮ್ಮ ಚಿನ್ನವನ್ನ ಹರಾಜು ಹಾಕುತ್ತೆ. ಬುಲೆಟ್ ಪೇಮೆಂಟ್ ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳುವುದು ತುಂಬಾ ಅಪಾಯಕಾರಿಯಾಗಿದೆ. ಬುಲೆಟ್ ಪೇಮೆಂಟ್ ವಿಧಾನದಲ್ಲಿ ನೀವು ಒಂದೇ ಬಾರಿಗೆ ಬಡ್ಡಿ ಮತ್ತು ಅಸಲನ್ನ ಪಾವತಿ ಮಾಡಬೇಕಾಗುತ್ತೆ. ಬಡ್ಡಿ ಮತ್ತು ಅಸಲುಗಳನ್ನ ಒಂದೇ ಬಾರಿಗೆ ಪಾವತಿ ಮಾಡದೇ ಇದ್ದರೆ ನಿಮ್ಮ ಚಿನ್ನವನ್ನ ಹರಾಜು ಹಾಕಲಾಗುತ್ತೆ. ಇನ್ನು ಮೂರನೇದಾಗಿ ನೀವು ಓವರ್ ಡ್ರಾಫ್ಟ್ ವಿಧಾನವನ್ನ ಆಯ್ಕೆ ಮಾಡಿಕೊಂಡರೆ ನಿಮಗೆ ಬೇಕಾದಷ್ಟು ಹಣವನ್ನ ಮಾತ್ರ ನೀವು ಬಳಸಿಕೊಳ್ಳಬಹುದು. ನೀವು ಬಳಸಿದ ಹಣಕ್ಕೆ ಮಾತ್ರ ಬಡ್ಡಿಯನ್ನ ಹಾಕಲಾಗುತ್ತೆ. ಸ್ಥಿರ ಆದಾಯವನ್ನ ಹೊಂದಿರುವವರು ಮತ್ತು ಸಣ್ಣ ಉದ್ಯೋಗಿಗಳು ಸಾಮಾನ್ಯವಾಗಿ ಈ ರೀತಿಯ ಸಾಲವನ್ನ ಪಡೆದುಕೊಳ್ಳುತ್ತಾರೆ. ನೀವು ಮಾಡಿದ ಸಾಲ ಕಡಿಮೆಯಾಗಿದ್ದರೆ ನೀವು ಕಡಿಮೆ ಬಡ್ಡಿಯನ್ನ ಪಾವತಿ ಮಾಡಬಹುದು. ಈ ಕಾರಣಗಳಿಂದ ನೀವು ಸಾಲವನ್ನ ಮಾಡುವ ಸಮಯದಲ್ಲಿ ಈ 3 ವಿಧಾನದಲ್ಲಿ ಒಂದು ವಿಧಾನವನ್ನ ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ವೇಳೆ ನೀವು ಬುಲೆಟ್ ಪೇಮೆಂಟ್ ವಿಧಾನವನ್ನ ಆಯ್ಕೆ ಮಾಡಿಕೊಂಡರೆ ನೀವು ಹೆಚ್ಚಿನ ಸಮಸ್ಯೆಗೆ ಸಿಲುಕಿಕೊಳ್ಳಬೇಕಾಗುತ್ತೆ. ಈ ಕಾರಣಗಳಿಂದ ಚಿನ್ನದ ಮೇಲೆ ಸಾಲವನ್ನ ಮಾಡುವ ಸಮಯದಲ್ಲಿ ನೀವು ಯಾವ ರೀತಿಯ ಮರುಪಾವತಿ ವಿಧಾನವನ್ನು ಆಯ್ಕೆ ಮಾಡಿಕೊಳ್ಳುತ್ತೀರಿ ಅನ್ನೋದು ಬಹಳ ಅಗತ್ಯವಾಗಿದೆ.